ನಾನು ಫಸ್ಟ್ ಬಂದಿದ್ದು ನಾಗಮಂಗಲ ಜಿಲ್ಲೆಯಲ್ಲಿರುವಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿಗೆ. ಬನ್ನಿ ಮುಂದೆ ಹೋಗೋಣ. ದೇವಸ್ಥಾನ ಓಪನ್ ಇದೆ. ಇಲ್ಲಿ ಬರೋಷ್ಟರಲ್ಲಿ ನಾನು ಆಲ್ಮೋಸ್ಟ್ ಒಂದು 8 ಗಂಟೆ ತನಕ ಆಗುತ್ತು. ದೇವಸ್ಥಾನದ ಒಳಗಡೆ ದೇವರ ಅಲಂಕಾರ ಆಗ್ತಿರೋದ್ರಿಂದ ಪರದೆ ಹಾಕಿದ್ರು. ಇನ್ನೂ ಅಲಂಕಾರ ನಡೀತಾ ಇದೆ, ಹಾಗಾಗಿ ಆವರಣ ಗರುಡಗಂಬ ಗಂಟೆ. ಬನ್ನಿ ಮುಂದಿನ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಏನು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಓಪನ್ ಇತ್ತು. ಇಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಓಪನ್ ಇಲ್ಲ ಈ ಟೈಮಲ್ಲಿ. 8 ಗಂಟೆ 8:15 ಆಯಿತು. ಇನ್ನೂ ಟೈಮ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇನ್ನು ಮುಂದುಗಡೆ ಇನ್ನೊಂದು ದೇವಸ್ಥಾನ ಐತೆ, ಸೋಮನಾಥೇಶ್ವರನ ದೇವಸ್ಥಾನ ಅಂತ ಅಂದ್ಬಿಟ್ಟೇನು, ಆ ದೇವಸ್ಥಾನಕ್ಕೆ ಹೋಗ್ತೀವಿ. ನಮಗೆ ನಾಗಮಂಗಲ ತಾಲೂಕಲ್ಲಿ ಸೋಮಕೇಶ್ವರ ಸ್ವಾಮಿ ದೇವಸ್ಥಾನ ಓಪನ್ ಇದೆ, ಹೊರಗಡೆ ಹೋಗಿ ಬರೋಣ ಬನ್ನಿ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಓಪನ್ ಇರಲಿಲ್ಲ, ನಮಗೆ ಸೋಮಕೇಶ್ವರ ಸ್ವಾಮಿ ದೇವಸ್ಥಾನ ಓಪನ್ ಇದೆ. ಇದು ಪುರಾತನವಾದಂತಹ ದೇವಸ್ಥಾನ, ದರ್ಶನ ಮಾಡ್ಕೊಳ್ಳಿಕ್ಕೆ. ಇದು ಒಳಗಡೆ ಓಪನ್ ಇಲ್ಲ, ದ್ವಾರ ಓಪನ್ ಇದೆ. ಹೊರಗಡೆ ಗೋಪುರದ ಓಪನ್ ಬನ್ನಿ. ದೇವಸ್ಥಾನ ನೋಡ್ಬೋದು, ಕ್ಲೋಸ್ ಆಗಿದೆ. ಕಂಬಗಳು, ದೇವಸ್ಥಾನಕ್ಕೆ ಓಪನ್ ಇಲ್ಲ. ಗರುಡಗಂಬ. ಇನ್ನು ಹಾಗೆ ಒಂದು ರೌಂಡು ಆವರಣದಲ್ಲೇ ಒಂದು ರೌಂಡ್ ಹೋಗಿ ಬರೋಣ. ತುಂಬ ಬೇಗ ಆಗಿರೋದ್ರಿಂದ ದೇವಸ್ಥಾನ ಓಪನ್ ಇಲ್ಲ ಇಷ್ಟೊತ್ತಿಗೆ. ಅದ್ಭುತವಾದ ಕೆತ್ತನೆಗಳೆಲ್ಲ ಇದರಲ್ಲಿ. ನಾವು ಬೇಲೂರು ಹಳೆಬೀಡಲ್ಲಿ ನೋಡ್ತಾ ಅಂತಕ್ಕಂಥ ಶಿಲ್ಪಗಳು ಕಾಣ್ತಾ ಇಲ್ಲ, ಬಟ್ ನೋಡಿ ಹೊರಗಡೆ ಭದ್ರವಾಗಿದೆ ಕೋಟೆ, ಕಂಬಗಳು, ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಮಂಟಪ, ಗೋಪುರ, ಇದು ಮುಖ್ಯ ಗೋಪುರ. ನರಸಿಂಹಸ್ವಾಮಿ ಅಂತೇಳಿ ಕಾಣುತ್ತೆ, ಮೋಸ್ಟ್ಲಿ ಒಳಗಡೆ ಇರ್ತಕ್ಕಂಥ ಮೂರ್ತಿ ನರಸಿಂಹಸ್ವಾಮಿ ಅಂತೇಳಿ ಕಾಣುತ್ತೆ. ಸ್ವಲ್ಪ ಹಾಳಾಗಿದೆ, ಬಟ್ ಗೋಪುರಗಳೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ಕಡೆ ಎಲ್ಲ ಡಿಸೈನ್ಗಳು ಮಾಡಿದ್ದಾರೆ. ಈ ಕಲ್ಲಿನ ಮೇಲೆ ಕಲ್ಲಿನ ಆಕೃತಿ ಇದೆಲ್ಲ. ಇಲ್ಲೊಂದು ಹಿಂದ್ಗಡೆ ದ್ವಾರನ ಕ್ಲೋಸ್ ಮಾಡಿದ್ದಾರೆ, ತುಳಸಿ ಇದೆ. ದೇವಸ್ಥಾನ ಅದೇ ಮುಖ್ಯ ಗರ್ಭಗುಡಿ ಓಪನ್ ಇಲ್ಲ, ಹೊರ ಆವರಣದಲ್ಲೇ ಒಂದು ರೌಂಡು ಆಂಜನೇಯ. ಬಾವಿ ಇದೆ ಹಳೆಯದು, ನೀರಿದೆ. ನೀರು ಮೇಲೇ ಇದೆ. ವಾವ್, ಹಳೆಯ ಕಾಲದ್ದು ರಾಟೆ. ಈಗಲೂ ನೀರು ಎಳ್ಕೊತಾರೆ, ಇದರಿಂದ ಮೋಟ್ರ್ ಹಾಕ್ಕೊಂಡಿದ್ದಾರೆ, ಇಲ್ಲೇ ಎಳಿತಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾಗಮಂಗಲ ತಾಲೂಕು ಬಂದರೆ ಈ ಸೈಡು ವಿಸಿಟ್ ಮಾಡಿಪ್ಪ, ತುಂಬ ಚೆನ್ನಾಗಿದೆ. ಒಳಗಡೆ ದೇವಸ್ಥಾನ ಇನ್ನೂ ಓಪನ್ ಇಲ್ಲ. ದೇವಸ್ಥಾನ ಒಳಗಡೆ ಅದೇ ಫೋನ್ ತಗೊಂಡು ಹೋಗೋದಕ್ಕೂ ಲೋಡ್ ಇರಲಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಬನ್ನಿ. ನಾಗಮಂಗಲ ಸಿಟಿ ಒಳಗಡೆನೇ ಇದೆ ಇದು. ದ್ವಾರಪಾಲಕರು ನೋಡ್ಬೋದು ಅಷ್ಟೇ. ಒಳಗಡೆ ಆ ಕಡೆ ಈ ಕಡೆ 2 ದ್ವಾರಪಾಲಕರಿದ್ದಾರೆ, ಬಟ್ ಒಳಗಡೆ ದೇವಸ್ಥಾನ ಅದೇ ಮುಚ್ಚಿದೆಯಲ್ಲ, ಹಾಗಾಗಿ ಹಳೆ ಕಾಲದ್ದು. ಇಲ್ಲಿ ಯಾರೋ ಆನೆ ಜೊತೆ ಜಗಳ ಮಾಡ್ತವ್ರ. ತುಂಬ ಚೆನ್ನಾಗಿದೆ. ಎದುರುಗಡೆ ಗರುಡಗಂಬ. ನಾಗಮಂಗಲ ಟೌನ್ ಹತ್ತಿರದಲ್ಲೇ ಇರೋದ್ರಿಂದ ಬರ್ಬೋದು. ಗರುಡಗಂಬ ಇದೆ. ಸೋಮಕೇಶ್ವರ ಸ್ವಾಮಿ ದೇವಸ್ಥಾನ.
ಬನ್ನಿ ಮುಂದಿನ ಲೊಕೇಶನ್ಗೆ ಹೋಗೋಣ. ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನ ಹೋಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಸುಗ್ರೀವ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲಿ ಹೋಗಿ ಆಮೇಲೆ ಇಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಜೈ ಶ್ರೀರಾಮ್. ಬನ್ನಿ ಮುಂದಿನ ಲೊಕೇಶನ್ ಹೋಗೋಣ. ಕಣ್ತುಂಬ ಮಲಗೋನೆ ಹೆಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು.